ಏನೋ ನನ್ನ ಗಾಡಿ ರೆಡಿ ಆಯ್ತಾ? ರೆಡಿ ಆಗಿದೆ ಮಗ, ತಗೊಂಡೋಗು. ಎಷ್ಟಾಯ್ತು? ಏಯ್, ನೀನ್ ನನ್ನ ಫ್ರೆಂಡ್ ಕಣೋ, ನಿನ್ನ ಹತ್ರ ಯಾವತ್ತಾದ್ರೂ ದುಡ್ಡು ಇಸ್ಕೊಂಡಿದ್ದೀನ? ಗೊತ್ತು ಬಿಡೋ, ನೀನು ನನ್ನ ಹತ್ರ ದುಡ್ಡು ಇಸ್ಕೊಳ್ಳಲ್ಲ ಅಂತ. ನನ್ಗೆ ಅರ್ಜೆಂಟಾಗಿ 50,000 ದುಡ್ಡು ಬೇಕಿತ್ತು. ನೆಕ್ಸ್ಟ್ ಮಂತ್ ಅಷ್ಟಲ್ಲಿ ವಾಪಸ್ ಕೊಡ್ತೀನಿ. ನಿನ್ನೆ ತಾನೇ ನಮ್ಮ ಮನೆ ಬಾಡಿಗೆ EMI ಎಲ್ಲ ಕಟ್ಬಿಟ್ಟೆ. ಬಿಸ್ನೆಸ್ ಬೇರೆ ಡಲ್ ಇದೆ. ಹಾಂ ಸರಿ ಬಿಡಪ್ಪ. ಅಣ್ಣ ನಿಮ್ಮ ಫ್ರೆಂಡ್ ಸಿಕ್ಕಿದ್ರು ಇವಾಗ ಅಲ್ಲಿ. ಅಣ್ಣ ನೀವೇನು ಈ ಕಡೆ? ಇಲ್ಲೇ ಕಾರ್ ಗ್ಯಾರೇಜ್ ಇದೆಯಲ್ಲೋ, ಅವನ ಹತ್ರ ಕಾರ್ ರೆಡಿ ಮಾಡಿಸ್ಕೊಂಡು ಹೋಗ್ತಾ ಇದ್ದೆ. ಓ ನಿಮ್ಮ ಫ್ರೆಂಡ್ ಹತ್ರನಾ? ಏನು ಫ್ರೆಂಡ್ ಏನೋ 50,000 ದುಡ್ಡು ಕೇಳಿದ್ರೆ ಕೊಟ್ಟಿಲ್ಲ ಅಂತವ್ನ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಥೋ, ನೀನು ಎಷ್ಟು ಸರಿ ಹೆಲ್ಪ್ ಮಾಡಿದೆ ಅಣ್ಣ, ಇದೊಂದ್ಸಲಿ ಆಗಿಲ್ಲ ಅಂದಿದ್ದಕ್ಕೆ ನಿನ್ನ ಮೇಲೆ ಕೋಪನೆ ಮಾಡ್ಕೊಂಡಿದ್ದಾರೆ. ಅದು ಅವನ್ ತಪ್ಪಲ್ಲ ಬಿಡು ಮಗ, ಸಮಾಜ ಇರೋದೇ ಹಂಗಿದೆ. ನಾನು 100ರಲ್ಲಿ 99 ಸರಿ ಸಹಾಯ ಮಾಡಿದ್ರು ಕೂಡ ನನ್ನ ಪರಿಸ್ಥಿತಿನೇ ಸರಿ ಇಲ್ದಾಗ ಸಹಾಯ ಮಾಡಿಲ್ಲ ಅಂದ್ರೆ ನಾನು ಮಾಡಿರೋ 99 ಸಹಾಯನೂ ಮರ್ತು ಅದೊಂದೇ ಗುರ್ತಿಡ್ಕೊಂತಾರೆ. ಇವಾಗಿರೋ ಮನುಷ್ಯರೇ ಹಾಗೆ ಕಣೋ, ನಾಲಿಗೆಗೆ ಮೂಳೆ ಇಲ್ಲ ಅಂತ ಹೇಗ್ ಬೇಕೋ ಹಾಗೆ ಮಾತಾಡ್ಬಿಟ್ಟು ಹೋಗ್ತಾರೆ. ಗೆದ್ದಾಗ ಎಲ್ರೂ ಬರ್ತಾರೆ, ಸೋತಾಗ ಕಾಣ್ದಂಗ್ ಹೋಗ್ತಾರೆ.